ನಮಸ್ಕಾರ ವೀಕ್ಷಕರೇ, 9pm ನ್ಯೂಸ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರತಿದಿನದಂತೆ ಇಂದು ಕೂಡ ಸಾಕಷ್ಟು ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳಿವೆ. ಅಷ್ಟೇ ಅಲ್ಲ, ದಸರೆಯ ವಿಭಿನ್ನ ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಹೇಳೋದಕ್ಕೆ ನನ್ನ ಜೊತೆ ಸರ್ ಅವರು ಇಲ್ಲೇ ಇರ್ತಾರಲ್ಲ, ಮತ್ತೆ ನಾನು ಇಂಟ್ರೊಡಕ್ಷನ್ ಮಾಡಿದ್ರೆ ಅಲ್ಲ, ನಾನು ಸಸ್ಪೆನ್ಸ್ ಆಗಿ ಹೇಳ್ಬೇಕಂತ ಮಾಡಿದ್ರೆ ಇವ್ರು ಆಲ್ರೆಡಿ ಕಾಣಿಸ್ತಿರ್ತಾರಲ್ಲ, ಅದಕ್ಕೆ ಏನ್ ಮಾಡೋದು ಅಂತ. ಹಾ ಹಾ ಅದು ನಾನು ಅವ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಇವ್ರನ್ನ ತೋರ್ಸೋಂಗ ಅಂತ ಹೇಳ್ರಿ, ಪರವಾಗಿಲ್ಲ ಹಂಗ. ಹಾಂ ರೀ ಸರ್, ಹಾಂ ರೀ ಸರ್. ಹಾಂ 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 ಓಕೆ 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 ಹಾಂ ಹಾಂ ಆಯ್ತಾಯ್ತು. ಹಾಂ ಓಕೆ ಓಕೆ. ನಮಸ್ಕಾರ ವೀಕ್ಷಕರೇ, 9pm ನ್ಯೂಸ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. 9pm ನ್ಯೂಸನ್ನು ಹೇಳೋದಕ್ಕೆ ಇವತ್ತು ಎಂದಿನಂತೆ ನನ್ನ ಜೊತೆ ಈಗ ರಂಗನಾಥ್ ಭಾರದ್ವಾಜ್ ಅವರು ಇಲ್ಲ, ಆದರೆ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಎಲ್ಲ ಕನ್ನಡಿಗರ ಮನೆ ಮಾತು, ಖ್ಯಾತ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರು. ಯೋಗರಾಜ್ ಭಟ್ ಅವರೇ 9pm ನ್ಯೂಸ್ಗೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ನಿಮಗೆ ಹಬ್ಬದ ಶುಭಾಶಯ, ವೀಕ್ಷಕರಿಗೆಲ್ಲ ಹಬ್ಬದ ಶುಭಾಶಯ. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು. ಹಂಗಾದ್ರೆ ಹೆಡ್ಲೈನ್ ಶುರು ಹಚ್ಕೋತೀರೇನ್ರಿ? ನೀವು ಧಾರವಾಡ ಕಡೆಯವ್ರು ಬಾಯರೆ? ನೀವು ಪದ್ಧತಿ ಧಾರವಾಡಿ ಭಾಷೆನ ಮಾತಾಡೋಣ. ಹ್ಞೂ ರೀ, ಹಂಗಾದ್ರೆ ಹೆಡ್ಲೈನ್ ಶುರು ಹಚ್ಕೋರಿ. ಹೆಣ್ಮಕ್ಳಾಗಿ ದೀಪ ಹಿಡ್ಕೊಂಡು ಮುಂದೆ ಹೊಂಟಿರಿ, ನಾವೇನ್ ಮಾಡ್ಬೇಕು ಹೇಳ್ರಿ ಅಂತ. ಹಂಗಾದ್ರೆ ಹೆಡ್ಲೈನ್ ಶುರು ಹಚ್ಕೊಡ್ರಿ. ಆಯ್ತ್ರವ, ಈಗ ಹೆಡ್ಲೈನ್ಸ್ ಅನ್ರಿ ಸರ್. ಕಣ್ಣು ಕಿವಿ ಇದ್ದವರಿಗಾಗಿ ಅಂತ ಶುರು ನಮ್ದು. ಬೇಡವಾ, ಗಟ್ಟಿರೋರಿಗೆ, ಕಣ್ಣು ಕಿವಿ ಗಟ್ಟಿ ಇರೋರಿಗಾಗಿ ನಮ್ಮ ಹೆಡ್ಲೈನ್ಸ್ ಓದ್ತೀವಿ ಅಂತ ಶುರು ಮಾಡ್ತೀವಿ. ಅದು ಗೊತ್ತಮ್ಮ, ಐತಿಹಾಸಿಕ ಜಂಬೂ ಸವಾರಿಗೆ ನಾಳೆಯೇ ಶುಭ ಮುಹೂರ್ತ. ಝಗಮಹಿಸುತ್ತಿದೆ ಮೈಸೂರು ನಗರ, ಕರುನಾಡ ಮನೆ ಮನೆ ಹಬ್ಬ ದಸರಾ ಎಷ್ಟೊಂದು ಸುಂದರ. ನಾನು ತುಂಬ ಒಳ್ಳೆ ಕನ್ನಡ ಮಾತಾಡ್ಬಿಟ್ಟೆ, ಸಾರಿ. ನಾಡಿನೆಲ್ಲೆಡೆ ಆಯುಧ ಪೂಜೆ ಸಡಗರ, ನೇಗಿಲು ವಾಹನಗಳಿಗೆ ತಳಿರು ತೋರಣಗಳ ಅಲಂಕಾರ, ಅರಮನೆಯಲ್ಲಿ ಒಡೆಯರ್ ವಿಶೇಷ ಪೂಜೆ ಪ್ರಾರ್ಥನೆ. ಘಮ ಘಮ ಮಂಗಳೂರು ಮಲ್ಲಿಗೆ, ಬಿಸಿ ನಪ್ಪೋ ಬಿಸಿ ಮಾರು ಮಲ್ಲಿಗೆಗೆ ₹1000 ರೇಟು, ಬೆಲೆ ಕೇಳಿದ ಗ್ರಾಹಕ ಸುಸ್ತು. ಜೆಪಿ ಜನ್ಮದಿನದಂದೇ ಅಡ್ವಾಣೆ ಮಾಡಿ ರೆಡಿ ನಾವು. ಫಸ್ಟಿಂದ ಹಾಕು, ಫಸ್ಟಿಂದ ಹಾಕು. ಸರಿ ಹೋಗಲ್ಲ. ನೋಡಪ್ಪ, ನೇನು ನಡೀತಾ ಇದೆ. ಐತಿಹಾಸಿಕ ಜಂಬೂ ಸವಾರಿಗೆ ನಾಳೆ ಶುಭ ಮುಹೂರ್ತ. ಝಗಮಗಿಸುತ್ತಿದೆ ಮೈಸೂರು ನಗರ, ಕರುನಾಡ ಮನೆ ಮನೆ ಹಬ್ಬ ದಸರಾ ಎಷ್ಟೊಂದು ಸುಂದರ. ನಾಡಿನೆಲ್ಲೆಡೆ ಆಯುಧ ಪೂಜೆ ಸಡಗರ, ನೇಗಿಲು ವಾಹನಗಳಿಗೆ ತಳಿರು ತೋರಣಗಳ ಅಲಂಕಾರ, ಅರಮನೆಯಲ್ಲಿ ಒಡೆಯರ್ ವಿಶೇಷ ಪೂಜೆ ಪ್ರಾರ್ಥನೆ. ಘಮ ಘಮ ಮಂಗಳೂರು ಮಲ್ಲಿಗೆ, ಬಿಸಿ ನಪ್ಪು ಬಿಸಿ ಮಾರು ಮಲ್ಲಿಗೆಗೆ ₹1000 ರೇಟು, ಬೆಲೆ ಕೇಳಿದ ಗ್ರಾಹಕ ಸುಸ್ತು. ಜೆಪಿ ಜನ್ಮದಿನದಂದೇ ಅಡ್ವಾಣಿ ರಥಯಾತ್ರೆ ಆರಂಭ. ದೇಶದೆಲ್ಲೆಡೆ 100 ಜಿಲ್ಲೆಗಳಲ್ಲಿ ಜನಚೇತನ ಯಾತ್ರೆ, ಬಿಜೆಪಿ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಾರ. ವಿಜಯದಶಮಿ ಹಬ್ಬಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ, ಕತ್ಲಲ್ಲಿ ಕರಡಿ ಬಿಟ್ಟಿದೆ. ಭಟ್ಟು ಪುನೀತ್ ಜೋಡಿ ಬರ್ತಿದ್ದಾನೆ, ಪರಮಾತ್ಮ ನೋಡೋಣ ಅಂತಿದ್ದಾನೆ ಪ್ರೇಕ್ಷಕ ಮಹಾಪ್ರಭು ನಂಬಿ. ನಾಡಿನೆಲ್ಲೆಡೆ ನವರಾತ್ರಿ ಸಡಗರ. ಆಮೇಲೇನು ಬರುತ್ತಮ್ಮ ಅದು? ಸಿಗರೇಟ್ ಒಂದು ಬಿದ್ಬಿಟ್ರೆ ಈಗ ಇದೊಂದು ಆಯ್ತು. ಬೆಂಗಳೂರಿನ ಆಯುಧ ಪೂಜೆ ಬರೀ ಇದನ್ನ ಹೇಳ್ತಾ ಇದ್ದೀನಿ. ಮತ್ತೆ 9pm ನ್ಯೂಸ್ಗೆ ಸ್ವಾಗತ ಅಂತ ಹೇಳಿ ಮತ್ತೆ ಶುರು ಮಾಡಿ ಸರ್. ಅದು ಸ್ವಾಗತ ಇಲ್ಲಿ ಹೇಳ್ಬೇಕು. ಸ್ವಾಗತ ಹೇಳಿ ಟಿಪಿಗೆ ಹೋಗ್ಬೇಕಲ್ಲ.
ಬೆಂಗಳೂರಿನಲ್ಲಿ ಆಯುಧ ಪೂಜೆ ಸಂಭ್ರಮ ಜೋರಾಗಿತ್ತು. ಇಲ್ಲಿನ ಶಕ್ತಿ ದೇವತೆ ದೇವಾಲಯಗಳಲ್ಲಿ ಆಯುಧ ಪೂಜೆ ಸಡಗರ ಮುಗಿಲು ಮುಟ್ಟಿತ್ತು. ವಾಹನಗಳು ಹೂವಿನ ಅಲಂಕಾರ. ಇನ್ನೊಂದು ಹೇಳ್ತೇನೆ ರೀ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕ್ಷಮಿಸಿ ಅಂದ್ಬಿಡ್ತೀನಿ. ಯಾಕಂದ್ರೆ ಅದೇ ಸುದ್ದಿ ಅದಾವಂತೇಳಿ ಮತ್ತೆ ಮೈಸೂರು ಆಯ್ತಂತೆ, ಬೆಂಗಳೂರಲ್ಲಿ ಹಿಂಗಾಯ್ತು ಅಂತ ಹೇಳ್ಬೇಕಲ್ಲ. ಏನಮ್ಮ ಅದ್ ನಾ ಓದ್ತೀನಿ ತೋ ಬೆಂಗಳೂರು ಬ್ಯಾಡ ಅಂತ ಇಡೀ. ಇನ್ನು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಹೇಗಿತ್ತು ಅದು ಅಲ್ಲಿಗೆ ಹೋಗ್ಬಿಡ್ರಿ, ಬೆಸ್ಟು ಜೀವನ ಪಾವನ. ಆಯುಧ ಅಲ್ಲೂ ಅದೇನೆ ಸರ್, ಅಲ್ಲಿ ನಮ್ಮ ಕಡೆ ಭಾಳ ಚಲೋ ಮಾಡ್ತಾರ್ರಿ ಸರ್, ದಾಂಡಿಯಾ ಆಡ್ತಾರ. ಬಯಲು ಸೀಮೆಯಲ್ಲಿ ಎಲ್ಲದೂ ಚಂದ್ರಪ್ಪ. ನವರಾತ್ರಿ ಪ್ರಯುಕ್ತ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಎಲ್ಲವನ್ನೂ ನೋಡೋಣ. ನಾವು ಅಲ್ಲಿ ಇಲ್ಲ ಅಂದ್ಬಿಡ್ತೀನಿ. ದಾಂಡಿಯಾ ನೃತ್ಯ ನಾವು ಅಲ್ಲಿ ಹೋಗ್ಬೋದಿತ್ತಲ್ಲ. ದಾಂಡಿಯಾ ನೃತ್ಯ ಅದು ಅರ್ಥ ಆಗಲ್ವೇನೋ. ದಾಂಡಿಯಾ ನೃತ್ಯ ಕಾರ್ಯಕ್ರಮ ನನಗೆ ಸ್ವಲ್ಪ ಕುಣಿಯಕ್ಕೆ ಬರ್ತಿತ್ತು, ನಾನು ಅಲ್ಲಿ ಇಲ್ಲ. ಎಲ್ಲವನ್ನೂ ನೋಡೋಣ ಅಂತ ಹೇಳ್ಬಿಡ್ತೀನಿ. ಎಷ್ಟು ನಿಮಿಷ ಟೈಮ್ ಇದೆ ಅಮ್ಮ? ಇವ್ರು ಟೀ ಕೊಟ್ಬಿಟ್ಟಿಯಾರು ಹೊಯ್ಕೊಳ್ಳೋಕ್ಕೆ. ಎಷ್ಟೊತ್ತು ಟೈಮ್ ಇದೆ ಅಂತ? ಇನ್ನು ಕಾಲು ಭಾಗ ಆಗೈತ್ರಿ. ಕಾಲ್ ಭಾಗ ಶಿವನ್ ಆಟ್ರಪ್ಪ, ದಿನಾ ರಾತ್ರಿ ಭಜನೆ ರೀ ಇದು. ಒಂದ್ ತಾಸ್ರಿ. ನೋ ಹ್ಯೂಮರ್. ಓಕೆ ಸರ್, ಕ್ಯಾಮ್ರಾ ಫೀಲ್ಡ್ ಇದ್ದೀರಾ ಸರ್? ಇನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಹೇಗಿತ್ತು ಆಯುಧ ಪೂಜೆ ಸಂಭ್ರಮ? ಜನ ವಾಹನಗಳಿಗೆ ಪೂಜೆ ಮಾಡಿದ್ದು ನವರಾತ್ರಿ ನಾಳೆ ಏನು ಹೇಳಿ. ಬ್ರೇಕ್ ನಂತರ ನೀವು ಸ್ವಾಗತ ಹೇಳ್ತೀರಿ. ನೀವು ಹೇಳ್ತೀರಿ ಸರ್, ನೀವೇ ಹೇಳಿ. ನೀವು ಟಿ ಪಿ ಹತ್ರ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಏನದು 9 PM ನ್ಯೂಸ್ಗೆ ಸ್ವಾಗತ. ನಾವು ರೆಡಿ ಆಯಿತು ಅಂದರೆ ಯಾರೋ ಹೆಣ್ಮಕ್ಳು ಬಳೆ ಹಾಕೊಂಬಂದು. ಇಲ್ಲ, ಈಗ ನೆಕ್ಸ್ಟು ಹೆಡ್ಲೈನ್ಸ್ ಯಾರು ಓದೋದು ಸರ್? ಈ ಮತ್ತೆ ತಿರ್ಗಾ ಮತ್ತೆ ಸೇಮ್ ಭಜನೆ ರೀ. ಐತಿಹಾಸಿಕ ಜಂಬೂ ಸವಾರಿಗೆ ನಾಳೆಯೇ ಶುಭ ಮುಹೂರ್ತ. ಅಮ್ಮ ಮತ್ತೆ ತಿರ್ಗಾ ಇದು ಓದ್ಬೇಕ್ರಿ? ಹ್ಞೂ ರೀ ಸರ್. ಅದೇಂಗ್ರಿ? ಮತ್ತೆ 9:00 ಯಾರಾದ್ರೂ ಹಚ್ಚಿರ್ತಾರಲ್ರಿ ಸರ್, ಅವ್ರು ಮತ್ತೆ. ಹಾಂ ರೀ ಸರ್. ಓಕೆ. ಅಲ್ಲ, ಇದು ನಮಗೆ ಬಗೆಹರಿಲಿಲ್ಲ. ಈಗ ಏನು ನ್ಯೂಸಿನ ಒಂದು ಆರಂಭದ ಶೀರ್ಷಿಕೆ ನಂತರ ಏನು ಬಂತೋ ಅದನ್ನು ನಾನು ಮತ್ತೊಂದು ಸತಿ ಓದ್ಬೇಕೀಗ. ದೇವ್ರು ಒಳ್ಳೇದು ಮಾಡಲಿ. ಓ ಹಂಗೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಈಗ ಬೇರೆಯವರು ಫಸ್ಟ್ ಇಂದ ನೋಡಿಲ್ಲ ಅಂತಂದ್ರೆ ಈಗ ಹಳೆದೆಲ್ಲ ಊಫಿ ಮತ್ತೊಮ್ಮೆ ಮೊದಲಿಂದ ಹಳೆ ಹೆಡ್ಲೈನ್ಸ್ ಅಂತೀನಿ ಸರ್. ಈಗ ಹೆಂಗೆ ಏನು ಗೊತ್ತೇನ್ರಿ ಸರ್, ಈಗ ಪರಮಾತ್ಮದ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಿರಲ್ರಿ ಸರ್, ಟಾಪ್ ಇದ್ರಾಗ ಇದೈತಿ ಅಂತ ಹೇಳಿ. ಎಲ್ಲೈತ್ರಿ ಅದು? ಅದು ಮುಂದೆ ಬರ್ತೈತ್ರಿ ಸರ್. ಟಿಪಿಲಿ ಐತ ಅದು? ಅದು ಐತ್ರಿ ಸರ್. ಪರಮಾತ್ಮ ಅದೇ ನಾನು ನೀವು ಡೈರೆಕ್ಟ್ ಪರಮಾತ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಇವೆ, ಅವೆಲ್ಲವನ್ನ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಸರಿ ಹೆಡ್ಲೈನ್ಸ್ ಅಂತ ಹೇಳಿ. ನೀವು ಹೇಳ್ಬಿಡ್ರಿ. ನಾ ಹೇಳಿರಿ ಸರ್, ಆಮೇಲೆ ನೀವು ಓದ್ತೀರಿ ಸರ್. ಯಾವ್ದು ಓದ್ತೀನಿ ಈಗ ಮತ್ತೊಮ್ಮೆ? ಅದು ನೀವೇ ಹೇಳಿದ್ರೆ ಚಲೋ ಆಗತ್ರಿ ಸರ್. ಮತ್ತೆ 9 PM ನ್ಯೂಸ್ ಸ್ವಾಗತ. ಪರಮಾತ್ಮನ್ಗೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ಏನಂತ ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸರಿ ಹೆಡ್ಲೈನ್ಸ್ ಓದ್ತೀನಿ ಅಂತ. ಅದು ಭಟ್ರು ಹೇಳ್ತಾರೆ ಅಂತ ನೀವು ಹೇಳ್ಬಿಡ್ರಿ. ಹಾಂ, ಓಕೆ. ಅಲ್ಲ ತಡೀರಿ. ಈಗ ಬ್ರೇಕ್ನ ನಂತರ ಮತ್ತೆಲ್ಲ ವಾಪಸ್ ಓಡ್ ಬಂದ್ವಿ. ಅವರು ಬಾಯರ್ ಏನೋ ತೊಗೊಂಡ್ರು. ಭಯಂಕರ ಸುದ್ದಿ ಐತಿ, ದೇಶ ಅಲ್ಲಾಡೋಕತಿ ಅಂತ ಅಂದರು. ಅದಾದ್ಮೇಲೆ ನನಗೆ ಹೆಡ್ಲೈನ್ಸ್ ಓದಕ್ಕೆ ಹೇಳ್ತಾರೆ. ಈಗ ಹಳೇದೆಲ್ಲ ಊಫಿ ಮತ್ತೆ ಹಳೆ ಹೆಡ್ಲೈನ್ಸ್ನ ಮತ್ತೊಂದು ಸತಿ ಓದ್ತೀನಿ ಅಂತ ಹೇಳ್ತೀನಿ ನಾನು. ಐತಿಹಾಸಿಕ ಜಂಬೂ ಸವಾರಿಗೆ ನಾಳೆಯೇ ಶುಭ ಮುಹೂರ್ತ. ಇನ್ನು ಅದನ್ನು ಸ್ವಲ್ಪ ಏನೇನು ಹೇಳ್ಬೇಕಂದ್ರೆ ಅದನ್ನೆಲ್ಲ ಇವತ್ತು ಹೇಳಿ ಮುಗಿಸ್ತೀನಿ.
ಲೇಟಾಗಿ ನ್ಯೂಸ್ ಆನ್ ಮಾಡಿದವರಿಗಾಗಿ ಮತ್ತೊಮ್ಮೆ ಹಳೆ ಹೆಡ್ಲೈನ್ಸ್ ಅಂತೀನಿ ಹಾಂ ಅಂತ ಹೇಳಿ ಅದಿಷ್ಟು ಮತ್ತೆ ಭಜನೆ ಮತ್ತೊಂದು ಸತಿ ಬರುತ್ತೆ. ಅದಾದಮೇಲಮ್ಮ ಅದಾದ್ಮೇಲೆ ನೀವು ಅದೇನೋ ಫೋನು ಸೂರಿ ಗೀರಿ ಅಂತೆಲ್ಲ ಹೇಳಿದ್ರೆ ಎಲ್ಲ ಓಡೋಗ್ಬಿಟ್ರ ಅಂತ. ಸರ್ ಇದೀಗ ಬಂದ ಸುದ್ದಿ ಅಂತ ಜೋರ್ ಹೇಳ್ಬೇಕ್ರಿ ಸರ್. ನಾನು ರೀ ಹ್ಞೂ ರೀ ಟಿಪ್ಯಾಗ ಬರ್ತದ ಅದು. ಟಿ ಪಿಲಿ ಅದು ನೋಕಿ ಅದೆಲ್ಲ ಸರ್ವೆ ಮಾಡಿ ಹಾಕಿರಿ ಅದು. ಅಪ್ಪ ಟಿ ಪಿನೇ ಇಲ್ವಲ್ರಿ ನನ್ನ ಹತ್ರ. ಫುಲ್ ಸೂರಿ ಮತ್ತೆ ನೀವು ಜುಗಲ್ ಬಂದಿ ಹೆಂಗಾರ ಮಾತಾಡ್ರಿ. ಒಂದು ಬಟ್ಟೆ ಕೊಡ್ರು. ಏ ಮೇಕಪ್ ಬಟ್ಟೆ ಇದು ಬೇಡ, ಇದು ಬಿಡು. ವೆಟ್ ಕ್ಲಾತ್ ಅಲ್ಲಿ ಅವ್ರಿಬ್ರು ಬಿಟ್ಬಿಡ್ರಿ ಆದಷ್ಟು ಜಾಸ್ತಿ. ತೃಪ್ತಿ ನೋಡ್ರಿ ಹೇಳ್ತು ತೃಪ್ತಿ. ಹಾಂ ಹ್ಞೂ ಹ್ಞೂ ಬೇಡ ಹೋಗಪ್ಪ. ಹ್ಞೂ ಆಯಿತು ಥ್ಯಾಂಕ್ಸ್ ಕಣಪ್ಪ. ಈಗ ನಾನು ಡೈರೆಕ್ಟ್ ಸೂರಿ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀನಾ? ಹಾಂ ರೀ ಸರ್ 9 PM ನ್ಯೂಸ್ಗೆ ಸ್ವಾಗತ. ಈಗ ಅಲ್ಲ ಅದೇ ಕರೆಕ್ಟ್ ಆದಮೇಲೆ ಇನ್ನು ನನ್ನ ನಿರ್ದೇಶನದ ಪರಮಾತ್ಮ ಚಿತ್ರ ನಾಳೆ ರಿಲೀಸ್ ಆಗ್ತಿದೆ. ಚೆನ್ನಾಗಿಲ್ಲ ಅದು. ಅದೇನೋ ನಂದೇನೋ ಮಾಡ್ಕೋತೀನಿ ಅಲ್ಲಿ. ಹಾಂ ಅಲ್ಲ ಅಲ್ಲಿ ಒಂದೇ ಸಾಲ ಬರ್ತೈತಿ ಟಿ ಪಿಲಿ. ಅದನ್ನು ಟಾಪ್ ಆ್ಯಂಗಲಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಫುಲ್ ಇನ್ನೊಂದು ಸ್ವಲ್ಪ ಸಣ್ಣದು ಮಾಡಿ ದೊಡ್ಡದು ಕೊಟ್ಟರೆ ಹೇಳ್ತೀನಿ ನೋಡಿರಿ. ಸರಿ ರೀ. ಈಗ ಸೂರಿದಾದ್ಮೇಲೆ ಅದಾ ಸರ್ ಇದನ್ನು ನೀವು ಸಂಕ್ಷಿಪ್ತ ಹೇಳ್ರಿ ಸರ್. ಈಗ 9 PM ನ್ಯೂಸ್ಗೆ ಸ್ವಾಗತ. ನಾಳೆ ಫಿಲಮ್ ರಿಲೀಸ್ ಆಗುತ್ತೆ, ಎಲ್ಲರೂ ತಪ್ಪದೆ ನೋಡಬೇಕು ಹಿಂಗೆ ಅಂತ ಹೇಳ್ರಿ ಸರ್. ಅಷ್ಟ್ರಾಗಿ ಕಾಲರ್ಸ್ ಬರ್ತಾರ, ಅವ್ರ ಜೊತೆ ನಾವು ತೊಗೊಳ್ತೀನಿ, ಆಮೇಲೆ ನೀವು ಅವ್ರ ಜೊತೆ ಅಲ್ಲ ಮೊದಲು ಸೂರಿ ಜೊತೆ ತಾನೇ ಈಗ. ಅವ್ರು ಸಿಕ್ಕರೆ ಸೂರಿ ಅವ್ರ ಜೊತೆ ರೀ ಸರ್. ಅವ್ರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಾಲರ್ಸ್. ಅದೇ ಸೂರಿ ಸಿಕ್ಕರೆ ಸೂರಿ ಜೊತೆ ಆದಮೇಲೆ ಮತ್ತೆ ಫೋನಾ? ಹಾಂ ರೀ ಸರ್.